ಡಾಕ್ಟ್ರೇ ಅಂತ ಅನ್ನಿಸ್ಕೊಳ್ಬೇಕಾ? ಟಿ ಎಮ್ ಸೇರಿ ನಿಮ್ಮ ಮನೇಲಿ ಮೆಡಿಸನ್ ಟಾನಿಕ್ ಎಲ್ಲದೂ ಕೂಡ ಮಾಯ ಆಗಬೇಕಾ? ಟಿ ಎಮ್ ಸೇರಿ ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲ, ಊರಿನ ಜನನೂ ಕೂಡ ಅವ್ರ ಮನೆಗಳಲ್ಲಿ ಔಷಧಿನ ಹಿಡ್ದಿಲ್ದಂಗೆ ಮಾಡಬೇಕಾ? ಟಿ ಎಮ್ ಸೇರಿ ಸೈಡ್ ಇನ್ಕಮ್ ಏನಾರು ಮಾಡೋದಕ್ಕೆ ಅವಕಾಶ ಇದೆ. ಟಿ ಎಮ್ ಸೇರಿ ನಂತರದಲ್ಲಿ ಚಿಕ್ಕ ಪುಟ್ಟ ಕಾಯಿಲೆಗಳಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರ, ಅದನ್ನು ತಪ್ಪಿಸ್ಬೇಕಾ? ಟಿ ಎಮ್ ಸೇರಿ ಇದೇನು ಟಿ ಎಮ್ ಅಂತ ಹೇಳ್ತಿದ್ದೀನಿ, ನೀವ್ಯಾರು ಅಂತ ಕೇಳ್ತೀರಾ? ನಾನು ನಿಮ್ಮ ಪ್ರೀತಿ ರುದ್ರೇಶ್, ಚಿಕ್ಕನಾಯಕನಹಳ್ಳಿ, ಬಸವ ಅಕಾಡೆಮಿ ಕಡೆಯಿಂದ ಹೀಲರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರಿನಲ್ಲಿ. ಈ ಟಿ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಏನಿದೆ, ಇದು ಪ್ರಾಚೀನ ವೈದ್ಯಕೀಯ ಪದ್ಧತಿಯಾಗಿರ್ತದೆ. ಇದು ನಮಗೆ ಆರ್ಥಿಕವಾಗೂ ಮಾನಸಿಕವಾಗೂ ಮತ್ತು ದೈಹಿಕವಾಗೂ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಅಂದರೆ ಈ ಟಿ ಎಮ್ಮನ್ನು ಜಾಯಿನ್ ಆಯಿತು ಅಂದರೆ ಇವೆಲ್ಲವೂ ಕೂಡ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ನಮ್ಮ ಗುರುಗಳಾದಂಥ ಬಸವರಾಜ್ ಸರ್ ಅವರು ಇದೇ ತಿಂಗಳು ಈ ಟಿ ಎಮ್ ಕೋರ್ಸನ್ನು ಲಾಂಚ್ ಮಾಡ್ತಾಯಿದ್ದೀವಿ ಬಸವ ಅಕಾಡೆಮಿ ಕಡೆಯಿಂದ. ಆದ್ದರಿಂದ ಇದನ್ನು ನೋಡ್ತಿರೋವಂಥ ಎಲ್ಲ ಜನನೂ ಕೂಡ ಜಾಯಿನ್ ಆಗಿ ಕೋರ್ಸ್ ಕಲೀರಿ. ನಿಮ್ಮ ಮನೇಲಿ ರೋಗಗಳಿಂದ ಮುಕ್ತ ಆಗೋದಕ್ಕೆ ಅವಕಾಶ ಇರ್ತದೆ. ಇಷ್ಟು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಪ್ರೀತಿಯ ರುದ್ರೇಶ್, ಚಿಕ್ಕನಾಯಕನಹಳ್ಳಿ. ನಮಸ್ತೆ.